ಹಲೋ, ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನೆಲ್ ಜ್ಞಾನ್ ಹಬ್ಗೆ ಸ್ವಾಗತ. ಇಂದು ನಾವು ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ 6ನೇ ತರಗತಿಯ ಮೊದಲನೆಯ ಪಾಠವಾದಂಥ ದೊಡ್ಡವರ ದಾರಿ ಈ ಪಾಠದ ಎಕ್ಸ್ಪ್ಲನೇಷನ್ ಕಡೆಗೆ ಗಮನ ಕೊಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ಮತ್ತು ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ. ಮತ್ತು ದಯವಿಟ್ಟು ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ಇದು ಅತ್ಯಂತ ಸರಳವಾದ ವಿವರಣೆಯಾಗಿದೆ. ಬೇಗ ಬೇಗ ವಿವರಣೆಯನ್ನು ಕೊಟ್ಟು ವಿಡಿಯೋವನ್ನು ಬಹಳ ಬೇಗ ಮುಗಿಸ್ತೀವಿ. ಹಾಗಾದರೆ ಶುರು ಮಾಡೋಣ. ದೊಡ್ಡವರ ದಾರಿ ಈ ಪಾಠವನ್ನು ಬರೆದವರು ಬೇಗೋ ರಮೇಶ್ ಅವರು. ರಮೇಶ್ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಕವಿ ಕೃತಿ ಪರಿಚಯ. ಬೇಗೋ ರಮೇಶ್ ಅವರು 1945 ಆಗಸ್ಟ್ 22ರಂದು ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ದೊಡ್ಡಹನಸೋಗೆ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ BS ಗೋವಿಂದರಾಜು ಮತ್ತು ತಾಯಿ ರಾಧಮ್ಮ. ರಮೇಶ್ BE ಪದವೀಧರರಾಗಿ ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವರು. ಪ್ರವೃತ್ತಿಯಲ್ಲಿ ಸಾಹಿತಿಗಳಾಗಿರುವ ಇವರು ಉತ್ತಮ ಭಾಷಾಂತರಕಾರರು ಮತ್ತೆ ಗಮಕಿಗಳು ಸಹ ಆಗಿದ್ದಾರೆ. ನೋಡಿ, ಇವರು ಎಂಜಿನಿಯರ್ ಕೂಡ ಮತ್ತೆ ಭಾಷಾಂತರ ಅಂದರೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಬರೆಯೋದ್ರಲ್ಲಿ ಇವರು ಬಹಳ ಪರಿಣತರು ಕೂಡ ಆಗಿದ್ದಾರೆ. ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ ಕಾರ್ಯವನ್ನು ಸಹ ನಿರ್ವಹಿಸಿದ್ದಾರೆ. ಕನ್ನಡದಲ್ಲಿ ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ಸುಮಾರು 500 ಪುಸ್ತಕಗಳನ್ನು ರಚಿಸಿದ್ದಾರೆ. ನೋಡಿ, 500 ಬುಕ್ಸ್ ಬರೆದಿದ್ದಾರಂತೆ ಅವರು. ಮತ್ತೆ ಕನ್ನಡದಲ್ಲಿ ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ 500 ಪುಸ್ತಕಗಳನ್ನು ಬರೆದಿದ್ದಾರೆ. ಅದ್ರ ಜೊತೆಯಲ್ಲಿ ಜೀವನ ಚರಿತ್ರೆ, ವ್ಯಕ್ತಿ ಚಿತ್ರಣಗಳನ್ನು ಬರೆಯುವುದರಲ್ಲಿ ಸಿದ್ಧಹಸ್ತರು. ಮತ್ತೆ ವ್ಯಕ್ತಿಗಳ ಜೀವನ ಚರಿತ್ರೆ ಮತ್ತೆ ವ್ಯಕ್ತಿ ಚಿತ್ರಗಳನ್ನು ಬರೆಯೋದ್ರಲ್ಲೂ ಕೂಡ ಇವರು ಬಹಳ ಸಿದ್ಧಹಸ್ತರು, ಅಂದರೆ ಬಹಳ ಚೆನ್ನಾಗಿ ಬರೀತಾರೆ. ವಿಶ್ವವಿಖ್ಯಾತ ಮಹಿಳೆಯರು, ನಮ್ಮ ಗಮಕಿಗಳು, ಕನ್ನಡ ಕವಿರತ್ನತ್ರಯರು, ವಿಜ್ಞಾನಿಗಳ ಹಾಗೂ ದೇಶಭಕ್ತರ ಜೀವನ ಚರಿತ್ರೆಗಳು ಇವರ ಗಮನಾರ್ಹ ಕೃತಿಗಳು. ನೋಡಿ, ಇವೆಲ್ಲ ಇವರ ಗಮನಾರ್ಹ ಕೃತಿಗಳಾಗಿವೆ. ಶಾಂತಿಪ್ರಿಯ ಅಂಕಿತದಿಂದ ಇವರು ರಚಿಸಿರುವ 600 ವಚನಗಳ ಸಂಕಲನ ವಚನ ಸಾಗರ ಕೃತಿಗೆ ವಚನ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ. ಮತ್ತು ಸರ್ MV ನವರತ್ನ ಪ್ರಶಸ್ತಿ ಮತ್ತು ಡೆಪ್ಯೂಟಿ ಚನ್ನಬಸಪ್ಪ ರಾಜ್ಯ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದೆ. ಪ್ರಸ್ತುತ ಪಠ್ಯಭಾಗವನ್ನು ಇವರ ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಗದ್ಯ ಭಾಗ 1. ದೊಡ್ಡವರ ದಾರಿ. ಬೇಗೋ ರಮೇಶ್. ಪ್ರವೇಶ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಹಲವಾರು ಮರೆಯಲಾಗದ ಘಟನೆಗಳು ನಡೆಯುತ್ತವೆ. ಅವುಗಳ ಫಲ ಒಮ್ಮೆ ಸಿಹಿ ಮತ್ತೊಮ್ಮೆ ಕಹಿ. ಕೆಲವು ಘಟನೆಗಳು ಇತರರಿಗೆ ಎಷ್ಟೋ ಅನುಭವ, ಜೀವನದ ಪಾಠಗಳನ್ನು ಕಲಿಸುತ್ತವೆ ಅಥವಾ ಕಲಿಸಿದ್ದೇವೆ. ಆದ್ದರಿಂದ ಮನುಷ್ಯ ಎಚ್ಚರವಾದದ್ದು ಇದೆ. ದಾರ್ಶನಿಕ ಜೀವನದಲ್ಲಿ ನಡೆದ ಘಟನೆಗಳು ದಾರಿದೀಪಗಳಾಗಿ ಇತರರಿಗೆ ಬೆಳಕು ನೀಡುತ್ತವೆ. ಅಂಥವರ ಜೀವನದಲ್ಲಿನ ಘಟನೆಗಳನ್ನು ನಮ್ಮ ಜೀವನದ ಬೆಳಕಿನ ಕಿರಣಗಳನ್ನಾಗಿಸಿಕೊಳ್ಳಬೇಕೆಂಬುದು ಇಲ್ಲಿನ ಆಶಯವಾಗಿದೆ. ನೋಡಿ, ಎಲ್ಲರ ಜೀವನದಲ್ಲೂ ಬಹಳಷ್ಟು ಮರೆಯಲಿಕ್ಕೆ ಆಗದಲೇ ಇರುವಂಥ ಘಟನೆಗಳು ನಡೆಯುತ್ತವೆ. ಒಂದೊಂದ್ಸರಿ ಆ ಘಟನೆಗಳಿಂದ ನಮಗೆ ಒಳ್ಳೆಯದಾಗಿರುತ್ತೆ, ಮತ್ತೊಮ್ಮೆ ಕೆಟ್ಟದಾಗಿರುತ್ತೆ ಅಥವಾ ಸಿಹಿಯಾಗೂ ಇರುತ್ತೆ ಅದರ ಫಲ, ಮತ್ತು ಕೆಲವೊಮ್ಮೆ ಕಹಿಯಾಗೂ ಇರುತ್ತೆ. ಮತ್ತು ಕೆಲವು ಘಟನೆಗಳು ಎಷ್ಟೋ ಅನುಭವಗಳನ್ನು ಕೂಡ ಜೀವನದಲ್ಲಿ ಕಲಿಸುತ್ತೆ ನಮಗೆ. ಕೆಲವು ಘಟನೆಗಳು ಪಾಠಗಳನ್ನು ಕೂಡ ಕಲಿಸ್ತಾ ಹೋಗುತ್ತೆ. ಅದರಿಂದ ನಾವೇನಾಗ್ತೀವಿ, ಎಚ್ಚರವಾಗ್ತೀವಿ. ಇನ್ನೊಂದ್ಸರಿ ಆ ರೀತಿ ಮಾಡ್ಲಿಕ್ಕೆ ಹೋಗಲ್ಲ. ಈಗ ನೋಡಿ, ಕೆಲವು ಪ್ರಸಿದ್ಧ ವ್ಯಕ್ತಿಗಳ ಜೀವನದ ಘಟನೆಗಳು ನಮಗೆ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಬೆಳಕನ್ನು ತರುತ್ತೆ. ಅಂದರೆ ನಾವು ಅದರಿಂದ
ಒಳ್ಳೆಯ ಪಾಠವನ್ನು ಕಲಿತೀವಿ. ಹೀಗೆ ಇಬ್ಬರು ಪ್ರಸಿದ್ಧ ವ್ಯಕ್ತಿಗಳ ಜೀವನದ ಒಂದೊಂದು ಘಟನೆಯನ್ನು ಇಲ್ಲಿ ಇವರು ಹೇಳಿಬಿಟ್ಟು ನಮಗೆ ಇನ್ಸ್ಪೈರ್ ಮಾಡಿದ್ದಾರೆ. ಇದರಲ್ಲಿ ಮೊದಲನೇ ವ್ಯಕ್ತಿ ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಯಾರಿಗೆ ಗೊತ್ತಿಲ್ಲ ಹೇಳಿ? ಎಲ್ಲರಿಗೂ ಗೊತ್ತು. ಇವರು ಬಹಳ ಫೇಮಸ್ ಆಗಿರುವಂತಹ ವ್ಯಕ್ತಿ, ಹೌದಾ? ಈ ಪಾಠದ ಹೆಸರೇ ದೊಡ್ಡವರ ದಾರಿ. ಅವರು ನಡೆದಂತಹ ದಾರಿಯಲ್ಲಿ ನಾವು ನಡೆದ್ರೆ ನಾವು ಕೂಡ ಒಳ್ಳೆಯ ವ್ಯಕ್ತಿಗಳಾಗ್ತೀವಿ ಅನ್ನೋದು ಈ ಪಾಠದ ಮೂಲ ಉದ್ದೇಶವಾಗಿದೆ. ಇವರ ಜೀವನದ ಒಂದು ಘಟನೆಯನ್ನು ಹೇಳಿದ್ದಾರೆ. ಅದ್ಯಾವುದು ನೋಡೋಣ. ಡಾಕ್ಟರ್ ರಾಜೇಂದ್ರ ಪ್ರಸಾದರು ಭಾರತದ ಪ್ರಥಮ ರಾಷ್ಟ್ರಪತಿಗಳು, ಹೌದಾ? ಅತ್ಯಂತ ಉನ್ನತ ಸ್ಥಾನಕ್ಕೇರಿದರು. ಅವರದು ಸರಳ ಜೀವನ ನಡೆಸುತ್ತಿದ್ದರು. ನೋಡಿ, ಇವರು ಭಾರತದ ಪ್ರಥಮ ರಾಷ್ಟ್ರಪತಿಗಳಾಗಿದ್ದರು. ರಾಷ್ಟ್ರಪತಿ ಅಂದ ತಕ್ಷಣ ಗೊತ್ತೇ ಇರುತ್ತೆ ನಿಮಗೆ ಎಷ್ಟು ಉನ್ನತವಾದ ಹುದ್ದೆ ಅಂತ. ಆದರೂ ಇವರು ಬಹಳ ಸಿಂಪಲ್ ಆಗಿ ಇವರ ಜೀವನವನ್ನು ನಡೆಸ್ತಾ ಇರ್ತಾರೆ. ಜನಕ ಮಹಾರಾಜನಂತೆ ಅವರದು ಋಷಿ ಸದೃಶ ಜೀವನ. ಜನಕ ಮಹಾರಾಜಂತರ ಇವರು ಋಷಿಗಳ ರೀತಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು. ಅವರಿಗೆ ಸಿಟ್ಟು ಬಂದರೂ ಅದನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಇರ್ತಾರೆ. ಬಾಳಿನಲ್ಲಿ ಶಿಸ್ತು, ಸಂಯಮ, ಸಮಯ ಪ್ರಜ್ಞೆ ಇವುಗಳಿಗೆ ಭಾರಿ ಮಹತ್ವ ನೀಡುತ್ತಿದ್ದರು. ನೋಡಿ, ಇವರು ಜೀವನದಲ್ಲಿ ಕೆಲವು ಮೌಲ್ಯಗಳನ್ನು ಅಳವಡಿಸ್ಕೊಂಡಿದ್ರು. ಅದೇನಂತ ಹೇಳಿದ್ರೆ ಶಿಸ್ತು, ಡಿಸಿಪ್ಲಿನ್, ಸಂಯಮ, ಮತ್ತು ಸಮಯವನ್ನು ಟೈಮಿಗೆ ಕರೆಕ್ಟಾಗಿ ಕೆಲಸ ಮಾಡೋದು, ಟೈಮಿಗೆ ಕರೆಕ್ಟಾಗಿ ಏನೇ ಇದ್ದರೂ ಅದನ್ನು ಮಾಡಿ ಮುಗಿಸೋದು, ಟೈಮಿಗೆ ಕರೆಕ್ಟಾಗಿ ಹಾಜರಾಗುವಂಥದ್ದು, ಮತ್ತು ಶಿಸ್ತು, ಸಂಯಮ ಅಂದರೆ ತಾಳ್ಮೆ, ಸಹನೆ ಅಂತ. ಇವುಗಳಿಗೆ ಈ ಮೂರು ವಸ್ತುಗಳಿಗೆ ಇವರು ಬಹಳ ಮಹತ್ವ ಕೊಡ್ತಾ ಇದ್ರು. ತಾವು ಜನರ ಸೇವಕ ಎಂದು ಮತ್ತು ಇಷ್ಟು ದೊಡ್ಡ ಹುದ್ದೆಯಲ್ಲಿದ್ದರು. ಇವರು ಯಾವುದೇ ರೀತಿ ಜಂಬ ಮಾಡ್ತಾ ಇರಲಿಲ್ಲ. ಅವ್ರು ಯಾವಾಗಲೂ ಏನು ಹೇಳ್ತಿದ್ರು? ನಾನು ಜನಗಳ ಸೇವಕ ಅಂತ ಹೇಳ್ತಾ ಇದ್ರು. ಒಂದು ದಿನ ಕಚೇರಿಯ ಕೆಲಸ ಮುಗಿಸಿ ರಾಜೇಂದ್ರ ಪ್ರಸಾದರು ಮನೆಗೆ ಬಂದಾಗ ಅವರ ಒಂದು ಪುಸ್ತಕದ ಹಲವು ಪುಟಗಳು ಅಲ್ಲಲ್ಲಿ ಚೆಲ್ಲಾಪಿಲ್ಲಿಯಾಗಿ ಹರಿದು ಬಿದ್ದಿರುವುದನ್ನು ನೋಡಿದರು. ಒಂದಿನ ಅವರು ಆಫೀಸಿಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಯಾರು? ರಾಜೇಂದ್ರ ಪ್ರಸಾದರು. ಆಗ ಅವರ ಪುಸ್ತಕದಲ್ಲಿ ಬಹಳಷ್ಟು ಪುಟಗಳು ಚೆಲ್ಲಾಪಿಲ್ಲಿಯಾಗಿ ಹರಿದು ಬಿದ್ದಿರುತ್ತವೆ. ಅದನ್ನು ನೋಡ್ತಾರೆ. ಇದೆಲ್ಲ ಮಕ್ಕಳ ಕೆಲಸ ಎಂಬುದು ಅವರಿಗೆ ಹೊಳೆಯಲು ಹೆಚ್ಚು ವೇಳೆ ಬೇಕಾಗಲಿಲ್ಲ. ನೋಡಿ, ಬುಕ್ಸ್ ಪೇಜ್ ಹರಿಯೋದು ಯಾರು? ಮಕ್ಕಳು ತಾನೇ, ಗೊತ್ತಾಗ್ದಲೇ ಇರೋರು ತಾನೇ ಹರಿಯೋದು. ಸೊ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಮಕ್ಕಳೇ ಮಾಡಿದ ಕೆಲಸ ಅಂತ ತಿಳ್ಕೊಳ್ಳಿಕ್ಕೆ ಅವರಿಗೆ ಬಹಳ ಹೊತ್ತು ಹಿಡಿಲಿಲ್ಲ. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸಿತು. ಈ ಮಕ್ಕಳಿಗೆ ನಾನು ಇವ್ರು ಮಾಡಿದ್ದು ತಪ್ಪು ಅಂತ ನಾನು ಹೇಳಬೇಕು ಅಂತ ಅನ್ನಿಸ್ತು. ಅರಿವಾಗಬೇಕು ಅಂದರೆ ತಿಳುವಳಿಕೆ ಬರೋ ಥರ ಮಾಡಬೇಕು ಅಂತ ಅನಿಸುತ್ತೆ ಅವರಿಗೆ. ಆದರೆ ಆ ಮಕ್ಕಳನ್ನು ಅಪರಾಧಿಗಳಾಗಿಸಲು ಅವರ ಮನ ಒಪ್ಪಲಿಲ್ಲ. ನೀವು ತಪ್ಪು ಮಾಡಿದ್ದೀರಾ ಅಂತ ಹೇಳೋರಿಗೆ ಅಪರಾಧಿಗಳು ಅಂತ ಹೇಳೋಕ್ಕೂ ಅವ್ರಿಗೆ ಮನಸ್ಸು ಒಪ್ಪಲಿಲ್ಲ. ಆಗ ಅವರೊಂದು ಐಡಿಯಾ ಮಾಡ್ತಾರೆ, ಒಂದು ಉಪಾಯ ಹುಡಿದ್ರು. ಪ್ರಸಾದರ ಇವ್ರೇನು ಮಾಡ್ತಾರೆ? ಬುಕ್ ಹರಿದಿರೋದು ನೋಡಿಬಿಟ್ಟು ಮುಖ ತೊಳ್ಕೊಳ್ಳಿಕ್ಕೆ ಹೋಗ್ತಾರೆ. ನಿಧಾನವಾಗಿ ಕೋಣೆಯಲ್ಲಿ ಹರಿದು ಬಿದ್ದಿದ್ದ ಪುಸ್ತಕದ ಪುಟಗಳನ್ನು ಒಂದೊಂದಾಗಿ ಎತ್ತಿ ಮೇಜಿನ ಮೇಲಿಟ್ರು. ಕೈಕಾಲು ಮುಖ ತೊಳ್ಕೊಂಡು ಬಂದ್ಬಿಟ್ಟು ಅಲ್ಲಿರೋ ಬುಕ್ಕನ್ನ ಬಿದ್ದಿರುವಂತಹ ಹಾಳೆಗಳನ್ನೆಲ್ಲ ಒಂದೊಂದೇ ಎತ್ಕೊಂಡ್ಬಿಟ್ಟು ಮೇಜಿನ ಮೇಲೆ ಇಡ್ತಾರೆ. ಬಳಿಕ ಮಕ್ಕಳನ್ನೆಲ್ಲ ಬಳಿಗೆ ಕರೆದರು. ಮಕ್ಕಳಿಗೆಲ್ಲ ಪೇಜಿನ ಮೇಲೆ ಹರಿದಿರೋ ಹಾಳೆಗಳನ್ನೆಲ್ಲ ಇಟ್ಬಿಟ್ಟು ಒಬ್ಬೊಬ್ಬರಿಗೆ ಮಕ್ಕಳಿಗೆ ಕರೀತಾರೆ. ಮಕ್ಕಳು ಓಡೋಡಿ ಬಂದರು. ಎಲ್ಲ ಮಕ್ಕಳಿಗೆ ಕರೀತಾರೆ. ಎಲ್ಲ ಮಕ್ಕಳು ಓಡಿ ಬರ್ತಾರೆ. ರಾಜೇಂದ್ರ ಪ್ರಸಾದರು ಏನು ಹೇಳ್ತಾರೆ ಅಂದರೆ, ಮಕ್ಕಳೇ ನೋಡಿ, ಇಲ್ಲಿ ಎಷ್ಟೋ ಕಾಗದಗಳು ಹರಿದು ಹೋಗಿವೆ, ಎಷ್ಟೊಂದು ಪೇಪರು ಬಿದ್ದೋಗ್ಬಿಟ್ಟಿದೆ, ಹರಿದು ಬಿಟ್ಟಿದೆ. ಇವೆಲ್ಲ ಪುಸ್ತಕದ ಪುಟಗಳು, ಇದೆಲ್ಲ ಈ ಬುಕ್ಕಿನ ಹಾಳೆಗಳು.
ನಿಮಗೆ ಯಾರು ಯಾರು ಎಷ್ಟೆಷ್ಟು ಪುಟಗಳನ್ನು ಹರಿದಿದ್ದೀರೋ ಅವರಿಗೆ ಈ ಪುಟದ ಸಂಖ್ಯೆಗಳಿಗನುಗುಣವಾಗಿ ಕಾಸು ಕೊಡುತ್ತೇನೆ ಆಗಬಹುದೇ ಅಂತ ಹೇಳ್ತಾರೆ. ಯಾರ್ಯಾರು ಎಷ್ಟೆಷ್ಟು ಪೇಜ್ ಹರಿದಿದ್ದೀರೋ ಅಷ್ಟಷ್ಟು ದುಡ್ಡು ಕೊಡ್ತೀನಿ, ಸರಿನಾ ಅಂತ ಕೇಳ್ತಾರೆ. ಮಕ್ಕಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಒಬ್ಬೊಬ್ಬರು ಕಾಸು ಸಿಗುವುದಲ್ಲ ಎಂದು ಸಂತೋಷದಿಂದ ತಾವು ಹರಿದ ಪುಟಗಳ ಸಂಖ್ಯೆಯನ್ನು ತಿಳಿಸಿದರು. ನೋಡಿ, ಮಕ್ಕಳು ಒಬ್ಬರು ಮುಖ ಒಬ್ಬರು ನೋಡ್ಕೊಂಡ್ಬಿಟ್ಟು ಅಲ್ಲೆಲ್ಲೇ ದುಡ್ಡು ಸಿಗುತ್ತೆ ಅಂತ ಹೇಳಿ ಖುಷಿ ಖುಷಿಯಿಂದ ಎಷ್ಟೆಷ್ಟು ಪೇಜ್ ಹರಿತಾರೆ ಎಲ್ಲ ಹೇಳ್ತಾರೆ. ನಾನಿಷ್ಟು ಪೇಜ್ ಹರಿದೆ, ಇಷ್ಟು ಪೇಜ್ ಹರಿದೆ ಅಂತ ಎಲ್ಲ ಹೇಳ್ತಾರೆ. ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಕಾಸು ಕೊಡ್ತಾರೆ. ಯಾರ್ಯಾರು ಎಷ್ಟೆಷ್ಟು ಪೇಜ್ ಹರಿದಿರ್ತಾರೆ ಅಷ್ಟಷ್ಟು ದುಡ್ಡು ಕೊಡ್ತಾರೆ. ಹುಡುಗರಿಗೆ ಖುಷಿಯೋ ಖುಷಿ, ಅಲ್ಲೆಲ್ಲೇ ಬುಕ್ಕು ಹರಿದ್ವಿ, ಪನಿಷ್ಮೆಂಟ್ ಇಲ್ಲ, ದುಡ್ಡು ಸಿಕ್ತು ಅಂತ ಖುಷಿ ಮಕ್ಕಳಿಗೆ. ಆಗ ಪ್ರಸಾದರು ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ ಎಲ್ಲ ದುಡ್ಡು ಕೊಟ್ಬಿಟ್ಟು ಏನು ಹೇಳ್ತಾರೆ, ನೋಡಿ ಮಕ್ಕಳೇ, ಬುಕ್ಸು ಜ್ಞಾನದ ಭಂಡಾರ, ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಆಕಾರ, ನಮ್ಮ ನಾಲೆಡ್ಜನ್ನು ಇಂಪ್ರೂವ್ ಮಾಡುತ್ತವೆ. ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸ ಅಲ್ಲ. ದುಡ್ಡು ಕೊಟ್ಬಿಟ್ಟು ಏನು ಹೇಳ್ತಾರೆ, ಈ ರೀತಿ ಬುಕ್ಸ್ ಎಲ್ಲ ಹರಿಯೋದು ಒಳ್ಳೆಯ ಅಭ್ಯಾಸ ಅಲ್ಲ, ಗೊತ್ತಾಯ್ತಾ ಅಂತ ಹೇಳಿ ಮಕ್ಕಳಿಗೆ ಅದ್ರ ಬಗ್ಗೆ ತಿಳುವಳಿಕೆನ ಕೊಟ್ಟು ಅರ್ಥ ಆಗೋ ರೀತಿ ಹೇಳ್ತಾರೆ. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ. ಮಕ್ಕಳಿಗೆ ಅವ್ರೇನು ತಪ್ಪು ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ. ಅವರೆಲ್ಲ ರಾಜೇಂದ್ರರಿಗೆ ಏನು ಹೇಳ್ತಾರೆ, ತಾತ, ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯೋದಿಲ್ಲ, ಜೋಪಾನ ಮಾಡ್ತೇವೆ ಎಂದು ಪ್ರಮಾಣ ಮಾಡಿ ಹೇಳಿದರು. ನೋಡಿ, ಮಕ್ಕಳಿಗೆ ಬೇಜಾರು ಆಗಲಿಲ್ಲ, ಆಮೇಲೆ ತಿಳುವಳಿಕೆನೂ ಬಂತು. ಖುಷಿ ಖುಷಿಯಾಗಿ ಮಕ್ಕಳೆಲ್ಲ ಇನ್ಮೇಲೆ ನಾವು ಬುಕ್ ಹರಿಯೋದಿಲ್ಲ ಅಂತ ಹೇಳ್ತಾರೆ, ಜೋಪಾನ ಮಾಡ್ತೀವಿ ಅಂತ ಪ್ರಮಾಣ ಕೂಡ ಮಾಡ್ತಾರೆ. ಪ್ರಸಾದರಿಗೆ ಸಮಾಧಾನ ಆಯಿತು. ಈಗ ಹೊಡೆದು ಹೇಳಿದಿದ್ರೆ ಮಕ್ಕಳಿಗೆಲ್ಲ ಬೇಜಾರಾಗೋದು, ಸಿಟ್ಟು ಬರೋದು. ಈಗ ಮಕ್ಕಳಿಗೆ ಬಹಳ ಖುಷಿ ಖುಷಿಯಾಗಿ ಅವರು ಅವ್ರ ತಪ್ಪನ್ನು ಒಪ್ಕೊಂಡ್ಬಿಟ್ಟು ಇನ್ಮೇಲೆ ಬುಕ್ ಹರಿಯೋದಿಲ್ಲ ಅಂತ ಪ್ರಮಾಣನೂ ಕೂಡ ಮಾಡ್ತಾರೆ. ಇದರಿಂದ ಪ್ರಸಾದರಿಗೆ ಬಹಳ ಸಮಾಧಾನ ಆಗುತ್ತೆ. ಮಕ್ಕಳಲ್ಲಿ ಅಪರಾಧ ಮನೋಭಾವ ಮೂಡಲಿಲ್ಲ, ನಾವು ತಪ್ಪು ಮಾಡಿದ್ವಿ ಅನ್ನೋ ಒಂದು ಮನೋಭಾವ ಮೂಡಲಿಲ್ಲ. ದೊಡ್ಡ ವ್ಯಕ್ತಿಗಳೇ ಹಾಗೆ, ಇದೇ ರೀತಿ ದೊಡ್ಡ ವ್ಯಕ್ತಿಗಳು ಸ್ವಭಾವನೇ ಹೀಗೆ. ಕೋಪ, ಅಸಹನೆ, ತಾಳ್ಮೆಗೆಡುವುದು ಇವೆಲ್ಲ ಅವರಿಂದ ದೂರ. ಪ್ರಗತಿಯ ಗುಟ್ಟೆ ಅದು. ನೋಡಿ, ಏನೇ ಸಿಚುವೇಶನ್ ಬಂದರೂ ಇವರು ಸಿಟ್ಟು ಮಾಡ್ಕೊಳ್ಳಲ್ಲ, ಮತ್ತು ಸಹನೆಯಿಂದ ಇರ್ತಾರೆ, ತಾಳ್ಮೆಯಿಂದ ಇರ್ತಾರೆ. ಇದೇ ದೊಡ್ಡವರ ಪ್ರಗತಿಯ ಗುಟ್ಟು. ಓಕೆ, ಈಗ ಡಾಕ್ಟರ್ ಜಾಕಿರ್ ಹುಸೇನ್, ಇವರು ಕೂಡ ಅತ್ಯಂತ ಪ್ರಭಾವಶಾಲಿಯಾದ ವ್ಯಕ್ತಿ. ಇವ್ರ ಬಗ್ಗೆ ಒಂದು ಘಟನೆಯನ್ನು ಹೇಳ್ತಾ ಇದ್ದಾರೆ. ಡಾಕ್ಟರ್ ಜಾಕಿರ್ ಹುಸೇನರು ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದವರು. ನೋಡಿ, ಜಾಕಿರ್ ಹುಸೇನ್ ಅವರು ಭಾರತದ ಶಿಕ್ಷಣದ ಅಭಿವೃದ್ಧಿ ಮತ್ತು ಸುಧಾರಣೆಯನ್ನು ಕುರಿತು ಬಹಳಷ್ಟು ಬುಕ್ಸ್ಗಳನ್ನು ಬರೆದಿರುವಂಥವ್ರು. ಭಾರತಕ್ಕೆ ಸ್ವತಂತ್ರ ಬಂದ ಬಳಿಕ ಬಿಹಾರದ ರಾಜ್ಯಪಾಲರಾಗಿ, ಭಾರತದ ಉಪರಾಷ್ಟ್ರಪತಿಗಳಾಗಿ, ಅನಂತರ ರಾಷ್ಟ್ರಪತಿಗಳಾಗಿ ದುಡಿದವರು. ನೋಡಿ, ಇವರು ಎಷ್ಟೊಂದು ಹುದ್ದೆಗಳನ್ನು ಅಲಂಕರಿಸಿದರು. ಕೆಲ ಕಾಲ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿಯೂ ಸಹ ಆಗಿದ್ದರು. ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು. ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ನುರಿತವರಾಗಿದ್ದರು. ದೆಹಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯದ ಉನ್ನತ ಶಿಕ್ಷಣಕ್ಕೆ ಹೆಸರಾದ ಸಂಸ್ಥೆ. ನೋಡಿ, ದೆಹಲಿಯಲ್ಲಿರುವಂಥ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ಅನ್ನೋದು ಉನ್ನತ ಶಿಕ್ಷಣಕ್ಕೆ ಹೆಸರಾಗಿರುವಂತಹ ಸಂಸ್ಥೆ ಆಗಿತ್ತು ಆವಾಗಿನ ಕಾಲದಲ್ಲಿ. ಅದರ ಸ್ಥಾಪಕರು ಕೂಡ ಡಾಕ್ಟರ್ ಜಾಕಿರ್ ಹುಸೇನ್ರ ಆಗಿದ್ದರು. ಅವರು ತಮ್ಮ ಜೀವನದ ಬಹುಭಾಗವನ್ನು ಆ ವಿಶ್ವವಿದ್ಯಾನಿಲಯಗಳಲ್ಲಿಯೇ ಕಳೆದರೆನ್ನಬಹುದು. ಇವರು ಈ ವಿಶ್ವವಿದ್ಯಾನಿಲಯಗಳಲ್ಲಿಯೇ ಇವರ ಜೀವನವನ್ನು ಕಳೆದಿದ್ದರು. ಅಲ್ಲಿನ ಒಂದು ಘಟನೆ ಅಲ್ಲಿ ಒಂದು ಘಟನೆ ನಡೀತು. ಇದು ಬಹಳ ಆಶ್ಚರ್ಯಕರ, ರೋಚಕವಾಗಿರುವಂಥ ಘಟನೆ. ಏನಂದರೆ, ಡಾಕ್ಟರ್ ಜಾಕಿರ್ ಹುಸೇನರ ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವ ನೀಡುತ್ತಿದ್ದರು. ನೋಡಿ, ದೊಡ್ಡವರು ಹಾಗೆ, ಇವರು ಶಿಸ್ತು ಮತ್ತು ನೀಟ್ನೆಸ್ಸಿಗೆ ಬಹಳ ಇವರು ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು. ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರತಿನಿತ್ಯ ಶುಚಿಯಾದ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು. ಎಲ್ಲ ಸ್ಟೂಡೆಂಟ್ಸು ಕ್ಲೀನಾಗಿರೋ ಬಟ್ಟೆ ಹಾಕ್ಕೊಂಡ್ಬಿಟ್ಟು ಕಾಲೇಜಿಗೆ ಬರಬೇಕು. ಹಾಗೂ
ಕಾಲಿಗೆ ಹಾಕಿದ ಬೂಟನ್ನು ಚೆನ್ನಾಗಿ ಪಾಲಿಷ್ ಮಾಡಬೇಕು ಎಂದು ಹೇಳ್ತಿದ್ರು. ನೋಡಿ, ಕ್ಲೀನಾಗಿರೋ ಬಟ್ಟೆ ಹಾಕ್ಕೊಂಬರ್ಬೇಕು ಮತ್ತು ಕಾಲಿಗೆ ನೀಟಾಗಿರುವ ಶೂಗಳನ್ನು ಹಾಕ್ಕೊಂಡು ಅದಕ್ಕೆ ನೀಟಾಗಿ ಪಾಲಿಷ್ ಮಾಡ್ಕೊಂಬರ್ಬೇಕು ಅಂತ ಯಾವಾಗಲೂ ಹೇಳ್ತಾಯಿದ್ರು. ಆದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಕಿರ್ ಹುಸೇನರ ಹೇಳುವುದನ್ನು ಸರಿಯಾಗಿ ಪಾಲಿಸುತ್ತಿರಲಿಲ್ಲ. ಇವರು ಪಾಪ ಹೇಳ್ತಾನೆ ಇದ್ರು ಶಿಸ್ತಿನಿಂದ ಇರಬೇಕು ಅಂತ. ಆದರೆ ಕೆಲವರು ಮಾತ್ರ ಕೇಳ್ತಾ ಇದ್ರು ಮತ್ತು ಕೆಲವರು ಕೇಳ್ತಾ ಇರಲಿಲ್ಲ. ಇದರಿಂದ ಶಿಸ್ತಿಗೆ ಭಂಗವಾಗುವುದೆಂದು ಹುಸೇನರ ಅಭಿಪ್ರಾಯ. ಈಗ ಎಲ್ಲರೂ ಶಿಸ್ತಾಗಿದ್ಬಿಟ್ಟು ಕೆಲವರು ಮಾತ್ರ ಪಾಲನೆ ಮಾಡಲಿಲ್ಲ ಅಂದರೆ ಶಿಸ್ತಿಗೆ ಭಂಗ ಬರುತ್ತೆ ಅಂತ ಇವರು ಯಾವಾಗಲೂ ಹೇಳ್ತಾ ಇದ್ರು. ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡರು. ಈ ಮಕ್ಕಳು ನಾನೇನು ಹೇಳಿದ್ರು ಒಪ್ತಾ ಇಲ್ಲ, ನಾನು ಏನಾದರೂ ಒಂದು ಉಪಾಯ ಮಾಡಬೇಕು ಅಂತ ಇವರು ಒಂದು ದಾರಿಯನ್ನು ಹುಡುಕೊಳ್ತಾರೆ. ಒಂದು ದಿನ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಜಾಕಿರ್ ಹುಸೇನರು ಒಬ್ಬ ಬೂಟ್ ಪಾಲಿಷ್ ಹಾಕುವವನ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು. ನೋಡಿ, ಶೂ ಪಾಲಿಷ್ ಮಾಡ್ಕೊಂಬಂದ್ರಿ ಅಂದರೆ ಯಾರು ಕೇಳ್ತಿರಲ್ಲ. ಅದಕ್ಕೆ ಅವರೇ ಏನು ಮಾಡ್ತಾರೆ, ವೇಷ ಬದಲಾಯಿಸ್ಕೊಂಡ್ಬಿಟ್ಟು ಶೂ ಪಾಲಿಷ್ ಮಾಡಲಿಕ್ಕೆ ಕೂತ್ಕೊಂಡೇ ಬಿಡ್ತಾರೆ. ಇದು ಕೆಲವು ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಗೊತ್ತಾಗುತ್ತೆ. ಇವರೇ ಜಾಕಿರ್ ಹುಸೇನ್ ಅವರು ಅಂತ. ಕುಲಪತಿಗಳು ಕೈಯಲ್ಲಿ ಪಾಲಿಷ್ ಡಬ್ಬಿ ಬ್ರಷ್ ಹಿಡಿದು ಕುಳಿತಿದ್ದ ದೃಶ್ಯ ಕಂಡ ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿದರು. ನಾವೆಂಥ ಕೆಲಸ ಮಾಡಿಬಿಟ್ವಿ, ನೆಟ್ಟಗೆ ಶೂಗಳಿಗೆಲ್ಲ ಪಾಲಿಷ್ ಮಾಡ್ಕೊಂಡು ಬರ್ದಲ್ಲೇ ನಮ್ಮ ಕುಲಪತಿಗಳೇ ಶೂ ಪಾಲಿಷ್ ಮಾಡ್ಲಿಕ್ಕೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಅಂತ ಹುಡುಗರಿಗೆ ಒಂಥರ ಅವ್ರ ಮೇಲೆ ಅವರಿಗೆ ಬೇಜಾರು ಅನಿಸುತ್ತೆ. ಒಂದಿಬ್ಬರು ಪಾಲಿಷ್ ಹಾಕಿಸಿಕೊಂಡು ಆಗಿತ್ತು, ಗೊತ್ತಿಲ್ಲದಲ್ಲೇ ಒಂದಿಬ್ಬರು ಪಾಲಿಷ್ ಕೂಡ ಮಾಡ್ಕೊಂಡು ಆಗ್ಬಿಟ್ಟಿತ್ತು. ಅಂದಿನಿಂದ ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಹಾಕ್ಕೊಂಡು ಬೂಟುಗಳಿಗೆ ಪಾಲಿಷ್ ಹಾಕ್ಕೊಂಡು ಕಾಲೇಜಿಗೆ ಬರತೊಡಗಿದರು. ನೋಡಿ, ನಾವು ನೆಟ್ಟಗಿಲ್ಲ ಅಂದರೆ ಸರ್ರೆ ಪಾಲಿಷ್ ಮಾಡ್ಲಿಕ್ಕೆ ಕೂತ್ಕೊಂಡ್ಬಿಡ್ತಾರೆ ಅಂತ ಯಾವಾಗ ಮಕ್ಕಳಿಗೆ ಗೊತ್ತಾಗ್ಬಿಡುತ್ತೋ ಅವತ್ತಿಂದ ಮಕ್ಕಳೆಲ್ಲ ನೀಟಾಗಿ ಬರಲಿಕ್ಕೆ ಶುರು ಮಾಡ್ತಾರೆ. ಇದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತು ಬೆಳೆಸಿಕೊಳ್ಳಲು ನೆರವಾಯಿತು. ಸಿಟ್ಟು ಮಾಡಲಿಲ್ಲ, ಬೈಲಿಲ್ಲ, ಸ್ಟ್ರಿಕ್ಟ್ ಮಾಡಲಿಲ್ಲ. ಏನು ಮಾಡಿದ್ರು, ಒಳ್ಳೆಯ ಉಪಾಯವನ್ನು ಹುಡುಕ್ಬಿಟ್ಟು ಇವರೇ ಪಾಲಿಷ್ನವರಾಗ್ಬಿಟ್ಟು ಮಕ್ಕಳಿಗೆಲ್ಲ ನಾಚಿಕೆ ಬರೋ ಹಾಗೆ ಮಾಡಿ ಇನ್ಮೇಲೆ ಈ ರೀತಿ ಮಾಡಬಾರ್ದು ಅಂತ ಮನಸ್ಸಿಗೆ ನಾಟುವಂತೆ ಮಾಡಿದ್ರು. ಶಿಸ್ತು ಮೂಡಿಸಿಕೊಳ್ಳಿ, ಇದು ಜಾಕಿರ್ ಹುಸೇನರ ಆದೇಶ. ನೋಡಿ, ಇವರು ಜೀವನದಲ್ಲಿ ಶಿಸ್ತನ್ನು ಮೂಡಿಸ್ಕೊಳ್ಳಿ ಅನ್ನೋದು ಇವರ ಆದೇಶವಾಗಿತ್ತು. ಮಕ್ಕಳೇ, ನಿಮಗೆ ಈ ಪಾಠ ಅರ್ಥ ಆಗಿದೆ ಅಲ್ವಾ? ಇಲ್ಲಿ ಒಬ್ಬೊಬ್ಬ ವ್ಯಕ್ತಿಯಿಂದ ನಾವು ಒಂದೊಂದು ಪಾಠವನ್ನು ಕಲ್ತ್ವಿ. ಮೊದಲನೇದಾಗಿ ನಮ್ಮ ರಾಜೇಂದ್ರ ಪ್ರಸಾದರು ಮಕ್ಕಳ ತಪ್ಪನ್ನು ಏನು ಮಾಡಿದ್ರು, ಬಹಳ ಒಳ್ಳೆಯ ಥರದಲ್ಲಿ ತಿದ್ದಿದ್ರು. ಎರಡನೆಯವರು ಜಾಕಿರ್ ಹುಸೇನರು ಕೂಡ ವಿದ್ಯಾರ್ಥಿಗಳ ತಪ್ಪನ್ನು ಇವರೇ ಪಾಲಿಷ್ ಮಾಡೋರಾಗ್ಬಿಟ್ಟು ತಿದ್ದಿದ್ರು. ದೊಡ್ಡವರು ಸಿಟ್ಟು ಮಾಡೋದಿಲ್ಲ, ಸಿಟ್ಟು ಮಾಡ್ಕೊಳ್ಳೋದಿಲ್ಲ, ಬಹಳ ನಯ ವಿನಯದಿಂದ ಇರ್ತಾರೆ ಅನ್ನೋದನ್ನು ಈ ಪಾಠದಲ್ಲಿ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದರ ಪ್ರಶ್ನೋತ್ತರಗಳನ್ನು ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ. ಧನ್ಯವಾದಗಳು.